ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರೋದು ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಇದು. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಆದಷ್ಟು ಶೇರ್ ಮಾಡಿ ಹೊಸ ಹೊಸ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಈ ಒಂದು ಮಾಹಿತಿ ತಲುಪೋವರೆಗೂ. ಏನಪ್ಪ ಒಂದು ಮಾಹಿತಿ ಅಂದರೆ, ತುಂಬ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಗೊತ್ತಿರುತ್ತೆ ಈ ಒಂದು ಮಾಹಿತಿ, ಕೆಲವರಿಗೆ ಗೊತ್ತಿರಲ್ಲ. ಯಾಕಂದರೆ ಸ್ವಲ್ಪ ಸೀನಿಯರ್ಸ್ಗೆ ಗೊತ್ತಿರುತ್ತೆ, ಹೊಸ್ದಾಗಿ ಬರ್ತಕ್ಕಂಥ ರೈಡರ್ಗಳಿಗಾಗಿರ್ಬೋದು, ಡೆಲಿವರಿ ಬಾಯ್ಸ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಗೊತ್ತಿರೋಂಗೆ ಮುಂಚೆ ಎಲ್ಲ ಒಂದು ಆಪ್ಷನ್ ಇತ್ತು. ನಾವು ಬೆಂಗಳೂರಲ್ಲಿ ಯಾವುದೇ ಒಂದು ಮೂಲೆಗೆ ಹೋದ್ರೂ ಒಂದು ಆರ್ಡರ್ ಬೇಕಾದ್ರೆ ಮನೆ ಕಡೆ ಒಂದು ಹೋಮ್ ಬಟನ್ ಅಂತ ಇತ್ತು, ಅದು ಆನ್ ಮಾಡ್ಕೊಂಡ್ರೆ ಮನೆ ಕಡೆ ಇಮಿಡಿಯೇಟ್ ನಿಮಗೆ ಆರ್ಡರ್ ಕೊಡೋಣ. ನಿಯರೆಸ್ಟ್ ಎಲ್ಲೇ ಇದ್ರೂ ರಾಪಿಡೋದಲ್ಲಾಗಿರ್ಬೋದು, ಪೋರ್ಟ್ರಲ್ ಆಗಿರ್ಬೋದು, ಎಲ್ಲ ಆಪ್ಷನ್ ಇತ್ತು. ಪೋರ್ಟ್ರಲ್ಲಿ ತೆಗೆದುಬಿಟ್ಟ ಕಾಲ ನಂತರ, ಪೋರ್ಟ್ರಲ್ ಆಪ್ಷನ್ ತೆಗೆದ, ಇವಾಗ ಇಲ್ಲ ಅದು. ಬಟ್ ರಾಪಿಡೋದಲ್ಲಿ ಮತ್ತೆ ತೆಗೆದು ಚೇಂಜ್ ಮಾಡಿ ಕೊಟ್ಟಿದ್ದಾನೆ. ಹಂಗಾಗಿ ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ ಈ ಒಂದು ಆಪ್ಷನ್ನು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಹಿತಿನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟೆ ತೋರಿಸ್ಕೊಡ್ತೀನಿ ಹೆಂಗೆ ಏನೆಲ್ಲ ಆನ್ ಮಾಡ್ಕೋಬೇಕು, ಯಾವ ಥರ ಮನೆ ಕಡೆ ಆರ್ಡರ್ ಎತ್ಕೊಳಕ್ಕೆ ಈಸಿ ಆಗುತ್ತೆ ಅಂತವ. ಬನ್ನಿ ಅದೊಂದು ಸ್ಕ್ರೀನ್ ರೆಕಾರ್ಡ್ ನೋಡ್ಕೊಂಡು ಮಾಹಿತಿನ ತಿಳಿಸ್ಕೊಡ್ತೇನೆ. ನೋಡಿ, ಇವಾಗ ನಾನು ರಾಪಿಡೋ ಆ್ಯಪ್ ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡಿದ್ಮೇಲೆ ಫಸ್ಟ್ ಡ್ಯೂಟಿ ಆನ್ ಮಾಡಬೇಕು. ಡ್ಯೂಟಿ ಆನ್ ಮಾಡಿದ ತಕ್ಷಣವೇ ಅದ್ರ ಪಕ್ಕದಲ್ಲೇ ಒಂದು ಗೂಗಲ್ ಮ್ಯಾಪ್ ಥರ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಮುಂಚೆ ಬೇರೆ ಥರ ಐತಿ, ಇವಾಗ ಕೊಟ್ಟ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬಂತು ಈ ಥರ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಅಲ್ಲಿನ ಆಲ್ರೆಡಿ ನಾನು ಅಡ್ರೆಸ್ ಹಾಕ್ಬಿಟ್ಟಿದ್ದೀನಿ ಬಂಸಂದ್ರ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ ಬಟನ್ ನಮ್ದು ಆನ್ ಆಗುತ್ತೆ. ಆನ್ ಆದಮೇಲೆ ಇಲ್ಲೊಂದು ಬಾಕ್ಸ್ ಬರುತ್ತೆ ನೋಡಿ ಕೆಳಗಡೆ. ಆ ಬಾಕ್ಸ್ ಮೇಲೆ ಟಿಕ್ ಮಾಡಿ ಓಕೆ ಕೊಟ್ಟರೆ ಆಗೋಯ್ತು. ಇವಾಗ ನಂದು ಹೋಮ್ ಲೊಕೇಶನ್ ನಾನು ಎಲ್ಲ ಇದ್ರೂ ಆ ರೂಟ್ ಆರ್ಡರ್ ಬರ್ತದೆ. ನಾನು ಇವಾಗ ಬಂಸಂದ್ರ ಜಿಗ್ನಿ ಲಿಂಕ್ ನೋಡಿದ್ದೀನಿ. ನಾನು ಚಂದಾಪುರ ಹತ್ರ ನಿಯರ್ ಹಾಕಿದ್ದೀನಿ ಲೊಕೇಶನ್. ಇಲ್ಲಿ ಕಾಣಿಸ್ತಿದ್ದಿಲ್ಲ ಪಿಂಕ್ ಕಲರ್ ಬಾಕ್ಸು, ಅದು ನಾನು ಇರೋದು ಇಲ್ಲಿ. ನಾನು ಆ ಕಡೆ ಹೋಗ್ಬೇಕು ಇವಾಗ ಚಂದಾಪುರ ಕಡೆ, ಅದಕ್ಕೋಸ್ಕರ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ ಆ ರೂಟು. ಇಷ್ಟು ಈ ಸಿಂಪಲ್ ಇದು. ಒಂದು ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ, ಇನ್ನೂ ತೋರಿಸ್ತೀನಿ ನೋಡಿ. ಈ ಥರ ಆರಾಮಾಗಿ ಮಾಡ್ಕೊಂಡ್ರೆ ಯಾರೇ ಆಗಲಿ ಎಲ್ಲೇ ಹೋದ್ರೂ ಆರಾಮಾಗಿ ಮನೆ ಕಡೆ ಆರ್ಡ್ರ್ ತೊಗೊಂಬರ್ಬೋದು. ನಿಮಗೆ ಹೊಸ ನ್ಯೂ ಅಡ್ರೆಸ್ ಬೇಕಾದ್ರೂ ಟೈಪ್ ಮಾಡ್ಬೋದು. ನೀವು ಆಫೀಸ್ ಅಡ್ರೆಸ್ ಬೇಕಾದ್ರೂ ಟೈಪ್ ಮಾಡೋ ಆ ಥರ ಆಪ್ಷನ್ ಕೊಡಲಿ. ನ್ಯೂ ಹೋಮ್ ಅಡ್ರೆಸ್ಸು, ಆಫೀಸ್ ಅಡ್ರೆಸ್ಸು, ನೀವು ಬೆಳಿಗ್ಗೆ ಎಲ್ಲೇ ಹೋಗ್ಬೇಕು ಅಂದ್ರೆ ಕೊಡ್ತಾರೆ. ಕೆಳಗಡೆ ನೋಡಿ ನ್ಯೂ ಅಡ್ರೆಸ್ ಅಂತ ಇದೆ. ಈ ಥರ ನೀವು ಯಾರು ಎಲ್ಲಿಗೆ ಹೋಗ್ತಿರೋದ್ರೂ, ಮನೆಯಿಂದ ಆಫೀಸ್ಗೆ ಹೋಗೋದಾರೆ ಇರಲಿ, ಇಲ್ಲ ಆಫೀಸಿಂದ ಮನೆಗೆ ಬರೋದಾರೆ ಇರಲಿ, ಇಲ್ಲ ಬೆಂಗಳೂರಲ್ಲಿ ನೀವು ಯಾವ್ದಾದ್ರು ಬೇರೆ ಏರಿಯಾಗೆ ಹೋಗ್ತಿದ್ದೀರ ಅಂದರೆ ಎಲ್ಲಿಗೆ ಹೋದ್ರೂ ನಿಮಗೆ ಆರ್ಡ್ರ್ ಕೊಡ್ತಾನೆ. ವಿತಿನ್ ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದರೆ 100% ಆರ್ಡ್ರ್ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ, ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡೋಂಗಿಲ್ಲ. ನೋಡಿ ಇವಾಗ ಆರ್ಡ್ರ್ ಬರ್ತಾ ಇದ್ದಾನೆ ಈಗ ಆಲ್ರೆಡಿ ನಾರಾಯಣ ಹೃದಯಕ್ಕೆ ಆರ್ಡ್ರ್. ನೋಡಿದ್ರಲ್ಲ ಸ್ನೇಹಿತರೆ, ಇದೆ. ತುಂಬ ಜನಕ್ಕೆ ಈ ಒಂದು ಆಪ್ಷನ್ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ಹೊಸ್ದಾಗಿ ಬರ್ತಕ್ಕಂಥ ರೈಡರ್ಗಳಿಗೆ ಕೆಲವರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಸುಮಾರು ಬೆಳಗ್ಗೆ ಏನಾಗುತ್ತೆ, ಬೆಳಗ್ಗೆ ಆರ್ಡರ್ ಬಂದಾಗ ಮಾಡ್ಕೊಂಡು ಏನು ಮಾಡ್ಬಿಡ್ತಾರೆ, ಸಿಟಿ ಒಳಗಡೆ ಬೆಂಗಳೂರು ಗೊತ್ತು, ಬಿಗ್ ಸಿಟಿ 60-80 ಕಿಲೋಮೀಟರ್ ಇದೆ ಈ ಕಡೆ ಬಾರ್ಡ್ರಿಂದ ಆ ಕಡೆ ಬಾರ್ಡರ್ ಅಂದರೆ. ಹೋಗ್ಬಿಟ್ಟಿರ್ತಾರೆ, ಎಲ್ಲಿ ಬೇಕು ಅಲ್ಲಿಗೆ ಆರ್ಡರ್ ಬಿದ್ದಿರುತ್ತೆ. ಲಾಸ್ಟ್ ಮನೆ ಕಡೆ ಬರಬೇಕು, ಸಂಜೆ ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ಮನೆ ಕಡೆನೇ ಆರ್ಡರ್ ಬೇಕು. ಕೆಲವ್ರಿಗೆ ಗೊತ್ತಿರಲ್ಲ, ಅವಾಗ ಏನು ಮಾಡ್ತಾರೆ, ಕಾಯ್ಕೊಂಡು ಕೂತಿರ್ತಾರೆ, ಎಲ್ಲೆಲ್ಲೋ ಆರ್ಡರ್ ಬರ್ತಾ ಇರ್ತವೆ, ಮನೆ ಕಡೆ ಬರಲ್ಲ. ಈ ಥರ ಆದಾಗ ಏನಾಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಅರ್ನಿಂಗ್ಸ್ ಆಗಲ್ಲ, ಮತ್ತು ಸುಮಾರು ಜನ ರೈಡರ್ಸ್ಗಳು ಖಾಲಿ ಬರ್ತಾರೆ. ಹಂಗಾಗಿ ಈ ಒಂದು ಆಪ್ಷನ್ ಗೋ ಟು ಯುವರ್ ಹೋಮ್ ಏರಿಯಾ ಇದೆಯಲ್ಲ, ಇದು ಆನ್ ಮಾಡ್ಕೊಂಬಿಟ್ರೆ ನಿಮಗೆ 100% ಆರ್ಡರ್ ಬಂದೇ ಬರುತ್ತೆ. ನಿಮ್ಮ ಮನೆ ತಕ್ಕೆ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಹೋಗ್ತಕ್ಕಂಥ ರೋಡಿಗೆ ಎಲ್ಲರೂ ನಿಯರೆಸ್ಟ್ ಆ ಕಡೆ ಈ ಕಡೆ ಬಂದೇ ಬರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಒಂದು ಪೆಟ್ರೋಲ್ಗಾರು ಆಗೋ ಅಮೌಂಟು ಫುಲ್ ಡೇ ಮಾಡಿರ್ತೀರ, ಒಂದು 300 ರೂಪಾಯಿ ಹೋಗಿರ್ತಾರೆ, ಅಟ್ಲೀಸ್ಟ್ ಒಂದು 300 ರೂಪಾಯಿ ಪೆಟ್ರೋಲ್ಗಾರು ಆಗ್ತಕ್ಕಂಥ ಆರ್ಡರ್ ಅಮೌಂಟ್ಸು ಕೊಟ್ಟೇ ಕೊಡ್ತಾರೆ. ಆ ಒಂದು ಆಪ್ಷನ್ ನೀವು ಆನ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ತಾನೇ ಹೆಂಗೆ ಗೊತ್ತಾಗುತ್ತೆ, ಕಂಪ್ನಿಯರಿಗೆ ನೀವು ಯಾವ ರೂಟ್ ಮನೆ ಇದೆ, ಯಾವ ಕಡೆ ಹೋಗ್ತೀರಾ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಎಲ್ಲ ಬೆಂಗಳೂರಲ್ಲಿ ಬರ್ತಕ್ಕಂಥ ಎಲ್ಲ ಆರ್ಡರ್ ನಿಮಗೆ ಶೋ ಮಾಡ್ತಾನೆ ಇರ್ತಾನೆ. ಅವಾಗ ಏನಾಗುತ್ತೆ, ನಿಮಗೆ ಹೋಗ್ತಕ್ಕಂಥ ಏರಿಯಾಗಳಿಗೆ ಆರ್ಡರ್ ಬರಲ್ಲ. ಹಂಗಾಗಿ ಈ ಒಂದು ಒಳ್ಳೆ ಬೆನಿಫಿಟ್ ಇದು ಅಂತ ಒಳ್ಳೆ ಮಾಹಿತಿ ಕೂಡ ಇದು. ಇದು ಆನ್ ಮಾಡಿಕೊಂಡ್ರೆ ನೀವು ಎಲ್ಲೇ ಹೋಗಿರಿ, ಬೆಂಗಳೂರು ಝೋನ್ ಒಳಗಡೆ ಇದ್ದೀರಾ ಅಂದರೆ ಈ ಒಂದು ಆನ್ ಮಾಡ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಕಂಪಲ್ಸರಿ ಆರ್ಡರ್ ಕೊಟ್ಟೇ ಕೊಡ್ತಾನೆ. ಒಂದೇ ಆರ್ಡರ್ಗೆ ಸ್ಟಾಪ್ ಮಾಡಲ್ಲ. ನೀವು ಒಂದು ಎಕ್ಸಾಂಪಲ್ ಒಂದು ಪೀಣ್ಯಕ್ಕೆ ಹೋಗಿರ್ತೀರ, ನೀವೊಂದು ಚಂದಾಪುರ ಬರಬೇಕು, ಪೀಣ್ಯಕ್ಕೆ ಹೋದ್ಮೇಲೆ ಅಟ್ಲೀಸ್ಟ್ ಆನ್ ದ ವೇ ಬರ್ತಾ ಒಂದು ಮಾರ್ಕೆಟ್ಗೆ ಒಂದು ಬೀಳುತ್ತೆ. ಮಾರ್ಕೆಟಲ್ಲಿ ಡ್ರಾಪ್ ಮಾಡಿದ್ರೆ ಅಲ್ಲಿಂದ ಯಾವ್ದಾದ್ರು ಮತ್ತೆ ಈ ಕಡೆ ಚಂದಾಪುರ ಕಡೆ ಇನ್ನೊಂದು ಆರ್ಡರ್ ಕೊಡ್ತಾನೆ. ಈ ಥರ ಏನಾಗುತ್ತೆ, ನಿಮ್ಮ ಮನೆ ಕಡೆ ಬರೋಷ್ಟಿಗೆ 2-3 ಆರ್ಡರ್ ಮಾಡ್ಕೊಂಡ್ರು ನೀವು ಆರಾಮಾಗಿ ಅರ್ನಿಂಗ್ಸ್ ಒಂದು 500 ರೂಪಾಯಿ ಮಾಡ್ಕೊಂಡು ಬಂದ್ಬಿಡ್ಬೋದು. ಅದೇ ನೀವು ಇದೊಂದು ಆಪ್ಷನ್ ಆನ್ ಮಾಡ್ಕೊಂಡಿಲ್ಲ ಅಂದಾಗ ಏನಾಗುತ್ತೆ, ನಿಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆರ್ಡರ್ಗಳು 50 ರೂಪಾಯಿ 100 ರೂಪಾಯಿನ ಮಾಡ್ಕೊಂಡು ಹೋಗೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ, ಅರ್ನಿಂಗ್ಸ್ ಕೂಡ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಹೊಸ ಡೆಲಿವರಿ ಬಾಯ್ಸ್ಗಾಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರಲ್ಲ. ಕೆಲವರು ಅಷ್ಟೇ ಏನು ಆರ್ಡರ್ ಮಾಡ್ಕೊಂಡು ಹೋಗಿರ್ತಾರೆ, ಆರ್ಡರ್ ಬರ್ತಾ ಇಲ್ಲ, ಏನಪ್ಪ ಮಾಡೋದು, ಮನೆ ಕಡೆ ಹೋಗಬೇಕು, ಇಲ್ಲ ಕೆಲವರು ಏನಾದ್ರು ಎಮರ್ಜೆನ್ಸಿ ಎಲ್ಲೋ ಹೋಗಿರ್ತಾರೆ, ಇಲ್ಲ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಬರೋರು ಇರ್ತಾರೆ. ಅಂಥವ್ರಿಗೆಲ್ಲ ಏನು ಮಾಡ್ತಾರೆ ಗೊತ್ತಿರಲ್ಲ ಆಪ್ಷನ್ಗಳು, ಹೊಸ್ತಾ ಬಂದಿರೋರಿಗೆ. ಇಲ್ಲ ಪಾರ್ಟ್ ಟೈಮ್ ಮಾಡೋರು, ಕೆಲವರು ಮಧ್ಯಾಹ್ನ ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತಾರೆ, ಮಾಡ್ಕೊಂಡು ಸಿಟಿಗೆ ಹೋಗ್ಬಿಟ್ಟಿರ್ತಾರೆ, ರಿಟರ್ನ್ ಮನೆಗೆ ಬರಬೇಕು. ಅವರು ಈ ಥರ ಆಪ್ಷನ್ ಗೊತ್ತಿಲ್ಲದವರಿಗೆ ಇದು ಆನ್ ಮಾಡ್ಕೊಂಡ್ರೆ ಒಳ್ಳೆ ಬೆನಿಫಿಟ್ಟು, ಮನೆ ಕಡೆಗೆ ಹೋಗೋಕ್ಕೆ ಎಲ್ಲದಕ್ಕೂ ಒಳ್ಳೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದು ಮಾಹಿತಿನ. ಹಾಗೆ ಬರೀ 500 ರೂಪಾಯಿ 600 ರೂಪಾಯಿ ದೊಡ್ಡ ಆರ್ಡ್ರೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. 100 ರೂಪಾಯಿಂದನೂ ಬರ್ಬೋದು. ನೀವು ಹೋಗೋ ರೂಟಲ್ಲಿ ಯಾವ್ದು ಬರುತ್ತೋ ಅದು ತಗೊಂಡು ಮಾಡ್ಕೊಂಡು ಬರ್ಬೋದು. ಒಟ್ಟಿನ ಬರ್ತಾ ಮನೆಗೆ ನಿಯರ್ ಆದಂಗೆ ಅದಾಗುತ್ತೆ, ಆರ್ಡ್ರ್ ಕೂಡ ಬರ್ತಾ ಇರ್ತವೆ. ಹಾಗಾಗಿ ನೀವು ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಆಗೋದಕ್ಕಿಂತವ
ಮನೆ ಕಡೆ ಯಾವ್ದಾದ್ರು ಒಂದು ಆರ್ಡರ್ ಬಂದೇ ಬರುತ್ತೆ. ಬಟ್ ಬ್ಯಾಕ್ ಟು ಬ್ಯಾಕ್ ಬರಲ್ಲ ಆ ಟೈಮಲ್ಲಿ ನಿಮಗೆ. ಈ ಬಟನ್ ಆನ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆರ್ಡರ್ ಸ್ಟಾಪ್ ಆಗುತ್ತೆ. ನಿಮ್ಮ ಮನೆ ಕಡೆ ಬರೋ ಆರ್ಡರ್ ಇರೋ ಗಂಟನ ಬೇರೆ ಯಾವ ರೂಟು ಆರ್ಡರ್ ಶೋ ಮಾಡಲ್ಲ. ಅದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಏನಪ್ಪ ಇದು ಆನ್ ಮಾಡಿಬಿಟ್ಟೆ ಯಾವುದೋ ಒಂದು ಆರ್ಡರ್ ಶೋ ಆಗ್ತಾಯಿಲ್ಲ ನಮಗೆ. ಮುಂಚೆ ಇದು ಆನ್ ಮಾಡೋಕ್ಕೆ ಮುಂಚೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇತ್ತು, ಇವಾಗ ಯಾವುದು ಬರ್ತಾ ಇಲ್ವ ಅಂತ ಕೆಲವರು ಟೆನ್ಷನ್ ತಗೋಬಾರ್ದು. ಯಾಕೆಂದರೆ ನಿಮ್ಮ ಮನೆ ಕಡೆ ಆರ್ಡರ್ ಬಂದರೆ ಮಾತ್ರ 100% ನಿಮಗೆ ಶೋ ಮಾಡೇ ಮಾಡ್ತಾನೆ. ನೀವು ಅಲರ್ಟಾಗಿ ಇರಬೇಕು, ಇಮ್ಮಿಡಿಯೇಟಾಗಿ ಹೊಡಿಬೇಕು. ನೀವು ಏನು ಮಾಡ್ತೀರಾ, ನಿಧಾನ ಕೊಡ್ಕೊಳ್ಳೋಣ ಬಿಡೋದ್ರು ಆಗಲ್ಲ. ನೀವು ಸುಮಾರು ಜನ ಇರ್ತಾರೆ ಆ ಕಡೆ ರೂಟ್ ಹೋಗೋರು, ಯಾರಾದರೂ ಪಟ್ಟಂತ ಎತ್ಕೊಂಡ್ಬಿಡ್ತಾರೆ. ಬಟ್ ನೀವು ನೋಡ್ಕೊಂಡು ಇಮ್ಮಿಡಿಯೇಟಾಗಿ ನಿಮ್ಮ ಮನೆ ಕಡೆ ಆರ್ಡರ್ ಬಂತಂದರೆ ಪಟ್ಟಂತ ತೊಗೊಂಬಿಟ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ದೊಡ್ಡ ಆರ್ಡ್ರೂ ಬರ್ಬೋದು, ಚಿಕ್ಕದು ಬರ್ಬೋದು. ನಿಮಗೆ ಬೇಕಾದರೆ ದೊಡ್ಡದೇ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ದೊಡ್ಡದೇ ಕೊಡ್ತಾನೆ. ಇಲ್ಲಪ್ಪ ಸಾಕು ₹100 ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆರಾಮಾಗಿ ಅದನ್ನೇ ಮಾಡ್ಕೊಂಬಂದ್ರೂ ಅರ್ನಿಂಗ್ಸ್ ಆಗುತ್ತೆ. ಬೇರೆ ಕಡೆ ಎಲ್ಲ ಹೋಗಿ ಒದ್ದಾಡೋದಕ್ಕಿಂತ ಇದೊಂದು ಬಟನ್ ಆನ್ ಮಾಡ್ಕೊಂಡ್ರೆ ಆರಾಮಾಗಿ ಮನೆ ಕಡೆಗೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಂಡು ಬರ್ಬೋದು. ಸುಮಾರು ಜನಕ್ಕೆ ಗೊತ್ತಿಲ್ಲ ಆಪ್ಷನ್ನು. ಸೀನಿಯರ್ಸ್ಗಳಿಗೆ ಗೊತ್ತು, ಯಾಕೆಂದರೆ ಸೀನಿಯರ್ಸ್ಗಳಿಗೆ ಮೊಬೈಲಲ್ಲಿ ಎಲ್ಲ ಪಳಗಿಬಿಟ್ಟಿರ್ತಾರೆ. ಆ್ಯಪಲ್ಲಿ ಎಲ್ಲ ತುಂಬ ವರ್ಷದಿಂದ ಮಾಡೋರು, ಅವರಿಗೆಲ್ಲ ಏನೇನು ಆಪ್ಷನ್ ಇದೆ ತುಂಬ ಗೊತ್ತು. ಇನ್ನೂ ಇದರಲ್ಲಿ ಸುಮಾರು ಆಪ್ಷನ್ಗಳಿದ್ದಾವೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಒಂದೇ ವೀಡಿಯೋದಲ್ಲಿ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಇದ್ರ ಬಗ್ಗೆ ಮಾತ್ರನೇ ಒಂದು ಗೋ ಟು ಹೋಮ್ ಏರಿಯಾ ಏನಿದೆ ಇದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡೋಕ್ಕೆ ಅಂತ ಬಂದೆ. ಇದರಲ್ಲಿ ಸುಮಾರು ಆಪ್ಷನ್ ಇದೆ. ನೀವು ಒಂದೇ ಏರಿಯಾಕ್ಕೆ ಹೋಗ್ಬೇಕಂತ ಏನಿಲ್ಲ. ನೀವು ಬೆಳಿಗ್ಗೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತೀರಾ, ನೀವೆಲ್ಲರೂ ಬೇರೆ ಕಡೆ ಹೋಗಬೇಕು ಅಂದ್ರೂ ಆನ್ ಮಾಡ್ಕೋಬೋದು. ಯಾವ ಏರಿಯಾ ಬೇಕಾದ್ರೆ ಅದನ್ನು ಹಳೇದು ಇರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸ ಏರಿಯಾನ ಸರ್ಚಲ್ಲಿ ಹೋಗಿಬಿಟ್ಟು ನೀವು ಟೈಪ್ ಮಾಡಿ ಓಕೆ ಕೊಟ್ಟರೆ ನೀವು ಯಾವ ಏರಿಯಾಕ್ಕೆ ಹೋಗಬೇಕು ಅಂದ್ರೆ ಅಲ್ಲೂ ಆರ್ಡರ್ ಬೀಳ್ತವೆ. ಇದು ಕೂಡ ಆಪ್ಷನ್ ಇದೆ, ಗೊತ್ತಿರಿ. ಎಲ್ಲ ಥರ ಆಪ್ಷನ್ ಕೊಟ್ಟಾನೆ. ಮುಂಚೆ ಆ ಥರ ಯಾವುದೋ ಆಪ್ಷನ್ ಕೊಡ್ತಾ ಇರಲಿಲ್ಲ. ಇವಾಗ ಸುಮಾರು ಆಪ್ಷನ್ ಕೊಟ್ಟಾನೆ. ಆಫೀಸ್ಗೆ ಹೋಗ್ತೀರಾ, ಆಫೀಸ್ಗೆ ಹೋಗೋ ಅಡ್ರೆಸ್ಸು ಕೊಟ್ಟಾನೆ. ಮನೆಗೆ ಬರ್ತೀರ ಅಂದರೆ ಮನೆ ಏರಿಯಾನೂ ಕೊಟ್ಟಾನೆ. ನೀವು ಯಾರು ಬೇಡ, ಯಾವ್ದಾರು ಇವತ್ತು ಹೊಸ ಏರಿಯಾಗೆ ಹೋಗ್ತಿದ್ದೀನಪ್ಪ, ನಾನು ಏನೋ ಪರ್ಸ್ನಲ್ ವರ್ಕ್ ಇದೆ, ಎಲ್ಲೋ ಬೇರೆ ಕಡೆ ಹೋಗ್ಬೇಕು ಅಂದ್ರೂ ಈ ಹಳೇದು ಏನು ಮೆನ್ಷನ್ ಮಾಡಿ ಇಲ್ಲಿ ಆ್ಯಡ್ ಮಾಡಿರ್ತಿಲ್ಲ ಅಡ್ರೆಸ್ ಡಿಲೀಟ್ ಮಾಡಿ ಹೊಸ ಅಡ್ರೆಸ್ ಹಾಕ್ಬಿಟ್ಟು ಓಕೆ ಕೊಟ್ಕೊಂಡ್ರೆ ಆ ಏರಿಯಾಕ್ಕೂ ತಗೊಂಡು ಹೋಗ್ಬೋದು ಆರ್ಡ್ರು. ಇವಾಗ ಇದರಲ್ಲಿ ರ್ಯಾಪಿಡೋದಲ್ಲಿ ನಿಜವಾಗ್ಲೂ ಒಂದು ಹೊಸ ಅಪ್ಡೇಟ್ ಸಖತ್ತಾಗಿದೆ ಇದು. ಈ ಥರ ಎಲ್ಲರೂ ಯಾವ ಆ್ಯಪಲ್ಲೂ ಕೊಟ್ಟಿಲ್ಲ. ಈ ಥರ ಯಾವ ಓಲಾದಲ್ಲಾಗಿರ್ಬೋದು, ಊಬರಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ಇದರಲ್ಲೂ ಕೊಟ್ಟಿಲ್ಲ. ರ್ಯಾಪಿಡೋದು ಮಾತ್ರ ಬೆಸ್ಟ್ ಆಪ್ಷನ್ ಇದು. ಒಂದು ಅಪ್ಡೇಟ್ ಚೆನ್ನಾಗಿ ಕೊಟ್ಟಾನೆ. ಯಾರಿಗೆಲ್ಲ ಎಲ್ಲೇ ಹೋಗಬೇಕು ಅಂದ್ರೆ ಪರ್ಸ್ನಲ್ ವರ್ಕ್ ಮೇಲೆ ಫುಲ್ ಟೈಮ್ ಇದನ್ನೇ ಮಾಡೋರಂತ ಅಲ್ಲ, ಪರ್ಸ್ನಲ್ ವರ್ಕ್ ಮೇಲೆ ಎಲ್ಲೆಲ್ಲ ಹೋಗ್ತಾ ಇರ್ತಾರೆ. ತುಂಬ ಜನ ಫೀಲ್ಡ್ ವರ್ಕ್ ಮಾಡಿರ್ತಾರೆ, ಇಲ್ಲ ತಮ್ಮ ಕೆಲಸದ ಮೇಲೆ ಬೇರೆ ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿರ್ತಾರೆ. ಅಂಥವ್ರಿಗೆಲ್ಲ ಅಟ್ಲೀಸ್ಟ್ ಹೋಗಿ ಬರ್ತಕ್ಕಂಥ ಪೆಟ್ರೋಲ್ ಖರ್ಚು, ಅವ್ರಿಗೆ ಊಟದ ಖರ್ಚು, ಏನೋ ಸಣ್ಣ ಪುಟ್ಟ ಅವ್ರ ಡೇ ಖರ್ಚುಗಳು ಆರಾಮಾಗಿ ಆಗೋಗುತ್ತೆ ಇದರಲ್ಲಿ. ಹಂಗಾಗಿ ಈ ಒಂದು ಆ ಬಟನ್ ಆನ್ ಮಾಡಿಕೊಂಡು ನೀವು ಯಾವ ಏರಿಯಾಕ್ಕೆ ಹೋಗ್ತೀರಂತ ಲೊಕೇಶನ್ನ ಟೈಪ್ ಮಾಡಿಬಿಟ್ಟು ಅಲ್ಲಿ ಓಕೆ ಕೊಟ್ಟು ಒಂದು ಬಟನ್ ಆನ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಹೋಗೋ ರೂಟಲ್ಲಿ ಆರ್ಡರ್ 100% ಬಂದೇ ಬರುತ್ತೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಅಂದರೆ ಇವತ್ತು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆ ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ಒಂದೇ ಏರಿಯಾ ಅಂತಲ್ಲ, ಝೋನ್ ಒಳಗಡೆ ಎಲ್ಲಿದೆ ಅಲ್ಲಿ ಅದು ಎಷ್ಟು ರ್ಯಾಪಿಡೋದಲ್ಲೇ ಬುಕ್ಕಿಂಗ್ ಮಾಡೋದು. 100ಕ್ಕೆ 50% ರ್ಯಾಪಿಡೋ ಬುಕ್ ಮಾಡಿದರೆ ಇನ್ನೊಂದು 25% ಓಲಾ ಊಬರ್ ಬುಕ್ ಮಾಡ್ತಾರೆ ಅಷ್ಟೇ. ಯಾಕೆಂದರೆ ರ್ಯಾಪಿಡೋದಲ್ಲಿ ಆಪ್ಷನ್ ಚೆನ್ನಾಗಿದೆ, ರೈಡರ್ಸ್ಗಳು ಬೇಗ ಸಿಗ್ತಾರೆ. ಯಾಕೆಂದರೆ ನಿಯರೆಸ್ಟ್ ಜಾಸ್ತಿ ಇರ್ತಾರೆ, ಹತ್ತಿರ ಬೇಗ ಪಿಕಪ್ ಬರ್ತಾರೆ ಅಂತ ಒಂದು ಇದ್ರ ಮೇಲೆ ಏನು ಮಾಡ್ತಾರೆ, ಜಾಸ್ತಿ ರ್ಯಾಪಿಡೋನೇ ಚೂಸ್ ಮಾಡೋದು ತುಂಬ ಜನ ಕಸ್ಟಮರ್ಗಳು. ಹಾಗಾಗಿ ರ್ಯಾಪಿಡಾಗೆ ಅದರಿಂದ ಸ್ವಲ್ಪ ಅಪ್ಡೇಟ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡ್ಕೋಬೇಕು ರೈಡರ್ಗಳು. ಕೆಲವರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ಗೊತ್ತಿರೋರು ಏನು ಮಾಡ್ತಾರೆ, ಕೆಲವರು ತಿಳಿಸ್ಕೊಡೋಕೆ ಹೋಗಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಯೂಟ್ಯೂಬ್ ಚಾನಲ್ ಇರಲ್ಲ, ಏನು ಮಾಡಲ್ಲ. ಅದಕ್ಕೋಸ್ಕರ ನಮಗೆ ಅಟ್ಲೀಸ್ಟ್ ಗೊತ್ತಿರೋದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಒಂದು ವೀಡಿಯೋಗಳು ಏನೇ ಒಂದು ಹೊಸ ಇದ್ದರೆ ಖಂಡಿತ ಪ್ರತಿನಿತ್ಯ ತಿಳಿಸ್ಕೊಡೇ ಇರ್ತೀನಿ. ಬೈಕ್ ಟ್ಯಾಕ್ಸಿ ಬಗ್ಗೆ ಆಗಿರ್ಬೋದು, ಡೆಲಿವರಿ ಫೀಲ್ಡ್ ಬಗ್ಗೆ ಯಾವುದ್ರಲ್ಲೇ ಆಗಲಿ ಆರ್ಡರ್ ಚೆನ್ನಾಗಿ ಬರ್ತಾ ಇದೆ, ಇವಾಗ ಚೆನ್ನಾಗಿ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಯಿತು, ಏನು ಇಶ್ಯೂ ಆಯಿತು, ಬೈಕ್ ಟ್ಯಾಕ್ಸಿ ಏನಾದ್ರು ಅಪ್ಡೇಟ್ ಏನಾಯಿತು, ಕೇಸ್ ಹೆಂಗೆ ನಡೀತಾ ಇದೆ, ಪ್ರತಿಯೊಂದು ತಿಳಿಸ್ಕೊಡ್ತಾನೆ ಇರ್ತೀವಿ ನಾವು ಎಲ್ಲ ಒಂದು ವೀಡಿಯೋಗಳಲ್ಲಿ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಇಯರಿಂಗ್ ಡೇಟ್ ಅಂತ ಯಾವುದೂ ಗೊತ್ತಿಲ್ಲ. ಅದು ಬಂದರೆ ಖಂಡಿತ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಮಾಹಿತಿ ಆಗಿತ್ತು ಇವತ್ತು. ಬೈಕ್ ಟ್ಯಾಕ್ಸಿಯಲ್ಲಿ ನೀವೆಲ್ಲರೂ ಹೋಗ್ಬೇಕಂದ್ರೆ ಯಾವ ಥರ ಒಂದು ಆನ್ ಮಾಡಿಕೊಂಡು ಇದೇ ಏರಿಯಾಕ್ಕೆ ಹೋಗಬೇಕು, ನಮ್ಗೆ ಇದೇ ಏರಿಯಾಕ್ಕೆ ಆರ್ಡರ್ ಬೇಕಾದ್ರೆ ತಗೊಂಡು ಹೋಗೋದು ಹೇಗೆ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಕಡೆ ರಿಕ್ವೆಸ್ಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ. ಮತ್ತೆ ಸಿಗ್ತೀರಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.